ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಕೂಡ KCET ಅಪ್ಡೇಟ್ಗೆ ಸ್ವಾಗತ. ಸರಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಇದವರು ಇವತ್ತೇನೆಲ್ಲ ಅಪ್ಡೇಟ್ ಆಯಿತು, ಕೆಇದಲ್ಲಿ ಅಬೌಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಈಗಾಗಲೇ ನೋಡ್ಕೊಂಡಿರ್ತೀರ. ಯಾಕಂದರೆ ಕೆ ವೆಬ್ಸೈಟಲ್ಲಿ ಭಾಳ ಆಯ್ತು ಇದಾಳೆ ಅನೌನ್ಸ್ಮೆಂಟ್ ಆಗಿ. ಬಟ್ ನಂದು ಒಂದು ಎಕ್ಸಾಮ್ಸ್ ಇದ್ದು, ಸೊ ಹಂಗಾಗ್ಬಿಟ್ಟು ಇನ್ನೂ 2 ಡೇಸ್ ಇದೆ. ಸೊ ಹಂಗಾಗ್ಬಿಟ್ಟು ನಾಳೆ ನಾಡಿದ್ದು ಇನ್ನೂ ಕೂಡ ಬಟ್ ನಿಮ್ಗೆ ಅಪ್ಡೇಟ್ ಅಂತೂ ಕೊಡ್ತೀನಿ, ಸ್ವಲ್ಪ ಡಿಲೇ ಆಗ್ಬೋದು ಇನ್ನೂ 2 ಡೇಸ್. ಸರಿ, ಇವಾಗ ರಿಸಲ್ಟ್ ಬಗ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ರಿಸಲ್ಟ್ ಬಂತ ಅಂತ ನೋಡೋದಂದ್ರೆ, ಯಾಕಂದರೆ ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ಅಂತ ಹೇಳಿದ್ರು. ಕೆಇದವ್ರು ಏನಾದರೂ ಅಪ್ಡೇಟ್ ಮಾಡಿದ್ದಾರೆ, ಯಾಕಂದರೆ ನಿನ್ನೆ ಒಂದು ಪ್ರೊವಿಷನಲ್ ರಿಸಲ್ಟ್ ಬಿಟ್ಬಿಟ್ಟು ಇವತ್ತು ಬಿಡ್ತೀನಿ ಅಂತ ಹೇಳಿದ್ರು. ಬಟ್ ಬಿಟ್ಟಿರ ಇಲ್ಲ ಅಂತ ನೋಡೋದಂದ್ರೆ ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು ನೋಡೋದಂದ್ರೆ, ಸರಿ ಈಗ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಲ್ಲಿ ಕಾಣಿಸ್ತಿದೆ ನೋಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಪ್ರವೇಶ ಅಂತ ಕ್ಲಿಕ್ ಮಾಡ್ಕೊತೀನಿ. UGCET 2024 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, UGCET 2024 ಪ್ರಕಟಣೆ, 2ನೇ ವಿಸ್ತೃತ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶಗಳ ಕುರಿತು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ಮುಂಜಾನೆ ಒಂದ್ಬಿಟ್ಟು AHS BPT BPದವ್ರು ಕೌನ್ಸಿಲಿಂಗ್ ಒಂದು ಸ್ಟಾರ್ಟ್ ಆಗುತ್ತೆ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಈಗ ಒಂದು UGCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರಿಸಲ್ಟ್ ಬಗ್ಗೆ ಸ್ವಲ್ಪ ಕೊಡ್ತೀನಿ ಅಂತ ಅಂದಿದ್ದಾರೆ. ಏನು ಕೊಟ್ಟಿದ್ದಾರಪ್ಪ ಅಂದರೆ ನಿಮ್ಗೆ ಗೊತ್ತಿರ್ತದ. ಸರಿ, ಆದರೂ ಕೂಡ ಒಂದು ಟೈಮ್ ಹೇಳಿಬಿಡ್ತೀನಿ. ಯಾಕೆ ಓಕೆ, ಈಗೇನಪ್ಪ ಅಂದರೆ 2ನೇ ಮುಂದುವರೆದ ಸುತ್ತು ಅಂತಿಮ ಫಲಿತಾಂಶ ಪ್ರಕಟಣೆ ಕುರಿತು 7/10/2024ರಂದು 2ನೇ ಮುಂದುವರೆದ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಿಸಿದ ನಂತರ, ಅಂತಂದರೆ ನಿನ್ನೆ ಒಂದು ಪ್ರೊವಿಷನಲ್ ರಿಸಲ್ಟ್ ಪ್ರಕಟಿಸಿದ ನಂತರ ಸೆಕೆಂಡ್ ರೌಂಡಲ್ಲಿ ಅಂದರೆ 2ನೇ ಸುತ್ತಿನಲ್ಲಿ ಶುಲ್ಕ ಪಾವತಿಸಿ ಚಾಯ್ಸ್ 2 ಆಯ್ಕೆ ಮಾಡಿದ್ದ ಸುಮಾರು 140 ಅಭ್ಯರ್ಥಿಗಳ ಫಲಿತಾಂಶವು ತಾಂತ್ರಿಕ ಸಮಸ್ಯೆಯಿಂದಾಗಿ ಪ್ರಕಟಣೆಯಾಗುವುದಿല്ലെಂದು ಕಂಡು ಬಂದಿರ್ತದೆ. ಅಂತಂದರೆ ಈಗ ಸೆಕೆಂಡ್ ರೌಂಡಲ್ಲಿ ಏನಾಗಿದೆ ಅಂತಂದರೆ, ಹುಡುಗರು ಚಾಯ್ಸ್ 2 ಕೊಟ್ಬಿಟ್ಟು ದುಡ್ಡು ಪೇ ಮಾಡಿಬಿಟ್ಟು ಸೀಟ್ ಹೋಲ್ಡಲ್ಲಿ ಇಟ್ಕೊಂಡು ಈ ರೌಂಡಿಗೆ ಬಂದಿದ್ದರು ನೋಡ್ರಿ. ಆ ಒಂದು ವಿದ್ಯಾರ್ಥಿಗಳ ಪೈಕಿ 140 ಸ್ಟೂಡೆಂಟ್ಸ್. ಓಕೆ, ಆದರೆ ಬಹಳ ಜನ ಇರ್ತಾರೆ. ಅದರಲ್ಲಿ ಎಸ್ಪೆಷಲಿ ನಿನ್ನೆ ಒಂದು ಸ್ಟೂಡೆಂಟ್ ನನಗೂ ಕೂಡ ಕಾಲ್ ಮಾಡಿ ಕೇಳ್ತು, ಅಣ್ಣ ನಾನು ನಿನ್ನೆ ಇಂಥ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಯಾವುದು ಕೂಡ ಸೀಟೇ ಸಿಕ್ಕಿಲ್ಲ ಒಂದು ಸ್ಟೂಡೆಂಟ್ಸ್. ಯಾಕಂತಂದರೆ ಸಿಗಬೇಕಲ್ವ, ಯಾಕಂದರೆ ಸಿಗಲೇಬೇಕಲ್ಲ, ಬರಲೇಬೇಕು. ಚಾಯ್ಸ್ 2 ಕೊಟ್ಟು ದುಡ್ಡೆಲ್ಲ ಪೇಮೆಂಟು ಹೋಲ್ಡಲ್ಲಿ ಇಟ್ಕೊಂಡಿರೋದಂದರೆ ಕಾಲೇಜ್ ಬರಲೇಬೇಕು. ಓಕೆ, ಈ ರೀತಿ ಯಾವುದೋ ಅಣ್ಣ ನಂಗೆ ಸೀಟೇ ಸಿಕ್ಕಿಲ್ಲ ಅಂತ ಅಂದರೆ ಫೋನ್ ಮಾಡಿತ್ತು. ಹಾಗಾಗ್ಬಿಟ್ಟು ಏನೋ ವರಿ ಮಾಡ್ಕೊಬೇಡಪ್ಪಿ, ನಿಮ್ದೇನೋ ಸಮಸ್ಯೆ ಇರಲ್ಲ, ಕೆದವರೇ ಆಗಿರುತ್ತೆ ಅಂತ ಹೇಳಿದ್ದೆ. ಸೇಮ್ ಈಗೂ ಕೂಡ ಅದೇ ಬರ್ತದೆ. ಓಕೆ, ಈಗೇನಪ್ಪ ಅಂದರೆ ರಿಸಲ್ಟ್ ಎಂದು ಅನೌನ್ಸ್ಮೆಂಟ್ ಆಗಿರೋದೇ ಉದ್ದೇಶ ಇದೆ. 144 ವಿದ್ಯಾರ್ಥಿಗಳದ್ದು ಕೂಡ ಹಿಂಗಾಗಿದೆ. ಸೊ ಹಂಗಾಗಿಬಿಟ್ಟು ನಿಮ್ದು ಏನಾಗುತ್ತಪ್ಪ ಅಂದರೆ, ಇವತ್ತು ರಿಸಲ್ಟ್ ಬರಲ್ಲ ನಿಮ್ಗೆ ಹೇಳಿದ್ರು. ಓಕೆ, ಆದ್ದರಿಂದ 2ನೇ ಮುಂದುವರೆದ ಸೀಟು ಹಂಚಿಕೆ ಫಲಿತಾಂಶವು 8/10/2024ರಂದು ಪ್ರಕಟವಾಗುತ್ತಿಲ್ಲ. ಅಂದರೆ ಇವತ್ತು ನಿಮ್ಮದು ರಿಸಲ್ಟ್ ಬರಲ್ಲ. ಅಂದರೆ ಫಲಿತಾಂಶ ಪ್ರಕಟಣೆಯ ದಿನಾಂಕವನ್ನು ಸದ್ಯದಲ್ಲಿಯೇ ತಿಳಿಸಲಾಗುವುದು. 2ನೇ ಮುಂದುವರೆದ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ವೇಳಾಪಟ್ಟಿಯನ್ನು ಮಾರ್ಪಡಿಸಿ ಪ್ರಕಟಿಸಲಾಗುವುದು. ಓಕೆ, ಇದನ್ನೇನು ಅವರೇನು ಬಹಳತ್ತಿನ ಟೈಮ್ ತೊಗೊಳ್ಳಲ್ಲ. ಯಾಕಂದರೆ ಭಾಳ ಸ್ಟೂಡೆಂಟ್ಸ್ ಏನಾಗಿಲ್ಲ, 140 ಸ್ಟೂಡೆಂಟ್ಸ್ ಮಾತ್ರ ಇದೆ ಅಂತಂದರೆ ಇವತ್ತೆಲ್ಲನೂ ಕೂಡ ಬಗೆಹರಿಸ್ಕೊಂಡಿರ್ತಾರೆ. ಇನ್ ಕೇಸ್ ಇವತ್ತು ಬಗೆಹರಿಸ್ಕೊಂಡಿಲ್ಲ ಅಂದರೂ ಕೂಡ ನಾಳೆ 11-12 ಗಂಟೆ ಅನ್ನೋಷ್ಟರಲ್ಲಿ ಇದನ್ನೆಲ್ಲನೂ ಕೂಡ ಬಗೆಹರಿಸ್ಕೊಂತಾರೆ. ಆಲ್ಮೋಸ್ಟ್ ನಾಳೆ ನಿಮ್ಮೊಂದು ರಿಸಲ್ಟ್ ಅನ್ನೋದು ಬರ್ತದೆ. ಓಕೆ, ಇವತ್ತು ನಾಳೆ ನಿಮಗೆ ರಿಸಲ್ಟ್ ಅನ್ನೋದು ಬರ್ತದೆ, ನೆನ್ಪಿಟ್ಕೋಬೇಕು. ಓಕೆ, ನೀವು ಅಲ್ಲಿವರೆಗೂ ಕೂಡ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಕೋಬೇಡ್ರಿ. ಯಾಕಂದ್ರೆ ಈಗ ಹೊಸದಾಗಿ ಸೀಟ್ ಸಿಕ್ಕೋರಿಗೆ ಚಾಯ್ಸ್ 2 ಕೊಟ್ಟವ್ರು ಅಂತ ಅವ್ರಿಗೆ ಗೊತ್ತಿರ್ತವೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಂತ ಮುಂಚೆ ರೆಡಿ ಮಾಡಿ ಇಟ್ಕೊತಿರ್ತಾರೆ. ನೀವು ಇನ್ನೂ ಕೂಡ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಮಾಡ್ಕೋಬೇಕಂತ ಗೊತ್ತಿಲ್ಲ ಅಂತಂದರೆ ಇವಾಗಲೇ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ ನೋಡಿರಿ. ಆ ವಿಡಿಯೋ ನೋಡ್ಕೊರಿ, ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಸಿಗ್ತಾವೆ. ಸರಿ, ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದ್ರೂ ಕೂಡ ಅದನ್ನು ಕೂಡ ಕೇಳಿದವ್ರು ಏನು ಮಾಡ್ತಾರೆ ಅಂತಂದ್ರೆ, ಒಂದು ಶೆಡ್ಯೂಲ್ ಮಾಡೋಕೆ ಬಿಡ್ತಾರೆ. ಅಲ್ಲಿ ನೀವು ನಿಮಗೆ ಅಂದರೆ ಯಾವಾಗ ದುಡ್ಡು ಪೇ ಮಾಡೋದು, ಯಾವಾಗ ನೀವು ದುಡ್ಡು ಪೇ ಮಾಡಿದ ತಕ್ಷಣ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೇಕು, ಯಾವಾಗ ಹೋಗಿ ಸಬ್ಮಿಷನ್ ಕಾಲೇಜಿಗೆ ಮಾಡಬೇಕು, ಅದೆಲ್ಲ ಕೂಡ ಒಂದು ಶೆಡ್ಯೂಲಲ್ಲಿ ಇರ್ತದೆ. ಈ ಹಿಂದೆ ಬಿಟ್ಟಿರೋದು ಶೆಡ್ಯೂಲು ಮೇ ಬಿ ಸ್ವಲ್ಪ ಒಂದು 2 ಡೇಸ್ ಎಕ್ಸ್ಟೆಂಡೆಡ್ ಆಗುತ್ತೆ ಅಂತ ಹೇಳಿದ್ದೆ. ಅದು ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ. ಆ್ಯಕ್ಚುಲಿ ಇದು ಹಬ್ಬ ಎಲ್ಲ ಬಂದಿತ್ತಲ್ವ, ಸೊ ಹಂಗಾಗಿಬಿಟ್ಟು ಹಾಲಿಡೇಸ್ ಬರ್ತವೆ. ಹಾಲಿಡೇಸ್ ಮೂಲಕ ಏನಾದರೂ ಎಕ್ಸ್ಟೆಂಡೆಡ್ ಆಗೋ ಚಾನ್ಸಸ್ ಇತ್ತು. ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದ್ರೆ, ಸದ್ಯಕ್ಕೆ ಓಕೆ, ಈಗ ಹಾಲಿಡೇಸ್ ಬಿಟ್ಟು ಕೆದವರೇ ತಾವೇ ಸ್ವಲ್ಪ ಅಡ್ವರ್ಟ್ ಮಾಡ್ಕೊಂಡು ಎಕ್ಸ್ಟೆಂಡೆಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ 15ನೇ ತಾರೀಕು ನಿಮ್ಮದು ಅಡ್ಮಿಷನ್ ಲಾಸ್ಟ್ ಡೇಟ್ ಇತ್ತಲ್ವ, ಸೊ ಅದು ನಿಮ್ಮದು ಮೇ ಬಿ 1 or 2 ಡೇಸ್ ಎಕ್ಸ್ಟೆಂಡೆಡ್ ಆಗಬಹುದು ಅಷ್ಟೇ. ಓಕೆ, ಸರಿ, ಈಗ ಸದ್ಯಕ್ಕಂತೂ ರಿಸಲ್ಟ್ ಅಂತೂ ಬಂದಿಲ್ಲ, ನೋಡೋಣ ನಾಳೆ ಆದರೂ ಬರ್ತದೆ. ಏನಾದರೂ ಒಂದು ಕಡೆಯಿಂದ ಅಪ್ಡೇಟ್ ಬಂದ್ರೆ ಅಂತೂ ತಿಳಿಸ್ತೀನಿ. ಆ್ಯಂಡ್ ಅಲ್ಲಿವರೆಗೂ AHS BPT BPದವ್ರು ನಿಮ್ಮ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಓಕೆ, ಇವತ್ತು ನೀವು ಆಪ್ಷನ್ ಎಂಟ್ರಿ ಮಾಡಿಬಿಡ್ರಿ ಇವತ್ತು. ಓಕೆ, ಸರಿನಾ? ಸರಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀವಿ. ಟೇಕ್ ಕೇರ್, ಬಾಯ್.